ನಿರಂತರ ಬೆಲೆ ಏರಿಕೆಯಿಂದ ಇದೀಗ ಜೆಸಿಬಿ ಮಾಲೀಕರಿಗೆ ಲಾಸ್ ಆಗ್ತಾ ಇದೆ. ಹಾಗಾಗಿ ದೇವನಹಳ್ಳಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಇದೀಗ ಜೆಸಿಬಿಗಳನ್ನ ಮಾಲೀಕರಿಂದ ಧರಣಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಜೆಸಿಬಿಗಳನ್ನ ದೇವಸ್ಥಾನದ ಮುಂದೆ ನಿಲ್ಲಿಸಿ ಪೂಜೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ನಿರಂತರ ಬೆಲೆ ಏರಿಕೆ ಆಗ್ತಾನೆ ಇದೆ, ಜೆಸಿಬಿ ಮಾಲೀಕರಿಗೆ ಲಾಸ್ ಆಗ್ತಾನೆ ಇದೆ. ದೇವನಹಳ್ಳಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಜೆಸಿಬಿ ಮಾಲೀಕರಿಂದ ಧರಣಿ ನಡೀತಾ ಇದೆ. ಜೆಸಿಬಿಗಳನ್ನ ದೇವಸ್ಥಾನದ ಮುಂದೆ ನಿಲ್ಲಿಸಿ ಪೂಜೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೇವನಹಳ್ಳಿ ಹೊರವಲಯದ ಪಾರಿವಾಳ ಗುಡ್ಡದ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸಿ 100ಕ್ಕೂ ಹೆಚ್ಚು ಜೆಸಿಬಿಗಳನ್ನ ನಿಲ್ಲಿಸಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿರಂತರ ಬೆಲೆ ಏರಿಕೆ ಜೆಸಿಬಿ ವಿಚಾರದಲ್ಲಿ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಮಾಲೀಕರಿಗೂ ಕೂಡ ತುಂಬಾ ಲಾಸ್ ಆಗ್ತಾ ಇದೆ. ಹಾಗಾಗಿ ದೇವನಹಳ್ಳಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಜೆಸಿಬಿ ಮಾಲೀಕರಿಂದ ಧರಣಿಯನ್ನ ನಡೆಸ್ತಾ ಜೆಸಿಬಿಗಳನ್ನ ದೇವಸ್ಥಾನದ ಮುಂದೆ ನಿಲ್ಲಿಸಿ ಪೂಜೆಯನ್ನ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಹೊರವಲಯದ ಪಾರಿವಾಳ ಗುಡ್ಡದ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸಿ ಸುಮಾರು 100ಕ್ಕೂ ಹೆಚ್ಚು ಜೆಸಿಬಿಗಳನ್ನು ನಿಲ್ಲಿಸಿ ಮಾಲೀಕರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜೆಸಿಬಿಗಳ ಗಂಟೆಯ ದರದಲ್ಲಿ 200 ರೂಪಾಯಿ ಹೆಚ್ಚಳವನ್ನು ಮಾಡಬೇಕು. ಈ ಹಿಂದೆ 1 ಗಂಟೆಗೆ 900ರಿಂದ 1000 ರೂಪಾಯಿ ಇದ್ದಂತಹ ದರವನ್ನು 1200 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಜೊತೆಗೆ ಡೀಸೆಲ್ ಮತ್ತು ಸ್ಪೇರ್ ಪಾರ್ಟ್ಗಳ ಬೆಲೆ ಕೂಡ ಹೆಚ್ಚಳ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜೆಸಿಬಿ ಬಾಡಿಗೆ ದರವೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾದ್ಯಂತ ಬೆಲೆ ಹೆಚ್ಚುವ ಏನು ಸಾಧ್ಯತೆ ಇದೆ ಇದನ್ನ ಮಾಡಿ ಅಂತ ಜೆಸಿಬಿ ಮಾಲೀಕರು ಕೇಳ್ಕೊಳ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಜೆಸಿಬಿಗಳಿಗೆ ಲಕ್ಷ ಬಂಡವಾಳವನ್ನ ಹಾಕಿರ್ತೀವಿ, ಬೆಲೆ ಏರಿಕೆಯಿಂದ ನಮಗೆ ಬದುಕೋಕಾಗ್ತಾ ಇಲ್ಲ, ದರವನ್ನ ಹೆಚ್ಚಳ ಮಾಡಿದ್ದೀರಾ, ಕಮ್ಮಿ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಇನ್ನು ಇಂದಿನಿಂದ ಎಲ್ಲರೂ ಕೂಡ ಒಂದೇ ದರದಲ್ಲಿ ಜೆಸಿಬಿ ಬಾಡಿಗೆಯನ್ನ ಕಳಿಸಲು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಂತಹ ಘಟನೆ.